ನಮಸ್ಕಾರ, ವಿವಿಸಿ ಟಿವಿಗೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಕರ್ನಾಟಕದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾದ ಹಾಸನದ ಅಧಿದೇವತೆ ಹಾಸನಾಂಬೆ. ಪವಾಡಗಳ ತಾಯಿ ಎಂದು ಪ್ರಸಿದ್ಧಳಾಗಿರುವ ಶ್ರೀ ಹಾಸನಾಂಬೆ ದೇವಿಯ ಸನ್ನಿಧಿಯಲ್ಲಿ ಕಳೆದ ವರ್ಷ ಹಚ್ಚಿದ ದೀಪ ಆರದೆ ಉರಿಯುತ್ತಿರುತ್ತದೆ. ಹಾಗೆ ಮುಡಿಸಿದ ಹೂವು ಬಾಡದೆ ಇರುವುದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆ ಹಾಗೂ ಈ ಜಾತ್ರಾ ಮಹೋತ್ಸವದ ಮಹತ್ವವನ್ನು ಇನ್ನೂ ಹೆಚ್ಚಿಸಿದೆ. ವರ್ಷಕ್ಕೆ ಕೇವಲ ಕೆಲವೇ ದಿನಗಳ ಕಾಲ ಮಾತ್ರ ಬಾಗಿಲು ತೆರೆಯುವ ಕೋಟ್ಯಾಂತರ ಭಕ್ತರ ಆರಾಧ್ಯ ದೇವತೆ ಹಾಸನಾಂಬೆಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ, ದೇಶದ ನಾನಾ ಭಾಗಗಳಿಂದ ಲಕ್ಷಾಂತರ ಭಕ್ತರು ತಾಯಿಯ ದರ್ಶನಕ್ಕಾಗಿ ಹರಿದು ಬರುತ್ತಿದ್ದಾರೆ. ದರ್ಶನಕ್ಕೆ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತಿದ್ದರೂ ಅವರ ಮುಖದಲ್ಲಿ ಯಾವುದೇ ಆಯಾಸವಿಲ್ಲ. ಬದಲಿಗೆ ತಾಯಿಯ ದರ್ಶನಕ್ಕಾಗಿರುವ ಒಂದು ಅವರ್ಣನೀಯ ಭಕ್ತಿ ಮತ್ತು ಉತ್ಸಾಹ ಎದ್ದು ಕಾಣುತ್ತಿದೆ. ದೂರ ದೂರುಗಳಿಂದ ಬಂದು ದೇವಿಯ ದರ್ಶನ ಪಡೆದ ಈ ಭಕ್ತರಿಗೆ ತಮ್ಮ ಅನುಭವ ಹೇಗಾಗಿದೆ, ದೇವಿ ಮೇಲೆ ಅವರಿಗಿರುವ ನಂಬಿಕೆ ಏನು, ಅವರ ಆಶಯಗಳೇನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅವರ ಮಾತಿನಲ್ಲೇ ಕೇಳೋಣ ಬನ್ನಿ. ನಮ್ಮ ಆಂಧ್ರ ಕಡೆಯಿಂದ ಬಂದಿದ್ದೀವಿ. ಈ ವರ್ಷ ಮೊದಲನೇ ವರ್ಷ ನೋಡೋಕ್ಕಂತ ನಮ್ಮ ಅಕ್ಕ ಅವ್ರು ಹೇಳಿದ್ರು, ಬೆಂಗಳೂರಲ್ಲಿ ಇದ್ದಾರೆ. ಅವ್ರು ಹೇಳಿದ್ರು ಹಿಂಗೆ ಇದೆ ಅಂತ ದೇವಸ್ಥಾನ, ಅದಕ್ಕೆ ಈ ವರ್ಷ ಬಂದಿದ್ದೀವಿ. ನಮ್ಮ ಆಂಧ್ರ ಮಡಕ್ಸಿರ ನಮ್ಮದು ಬರ್ತೀವಿ. ದರ್ಶನ ಮಾಡೋಕ್ಕೆ ಚೆನ್ನಾಗಿದೆ. ವಯಸ್ಸಾಗಿರೋರಿಗೆ ಇದೆಲ್ಲ ಸುತ್ತಾಗಬೇಕು, ಅಷ್ಟೇ ಕಷ್ಟ ಅನಿಸುತ್ತೆ. ತುಮಕೂರಿಂದ ಬಂದೆ. ಇಲ್ಲಿಗೆ 3ನೇ ವರ್ಷ ಬರ್ತಾ ಇದೆ. ಇಲ್ಲಿ ಈ ಸಲ ತುಂಬ ಚೆನ್ನಾಗಿ ಮಾಡಿದರೆ ಅನಿಸ್ತಾ ಇದೆ. ಇದೇ ಫಸ್ಟ್ ಟೈಮ್ ಧರ್ಮದರ್ಶನ. ಲಾಸ್ಟ್ ಟೈಮ್ VIP ಪಾಸು ಎಲ್ಲ ತುಂಬ ಗಲಿಬಿಲಿ ಆಗಿತ್ತು. ತುಂಬ ಚೆನ್ನಾಗಿದೆ ಅನಿಸುತ್ತೆ. ನೋಡೋಣ, ಬೇಗ ದರ್ಶನ ಆಗುತ್ತೆ. ಥ್ಯಾಂಕ್ ಯು. ಹಾಸನದ ಲೋಕಲ್ ನಾವು ಇದು ತುಂಬ ಚೆನ್ನಾಗಿದೆ. ಈ ಸಲ ತುಂಬ ವಿಶೇಷವಾಗಿದೆ. ತುಂಬ ಚೆನ್ನಾಗಿದೆ ಮೇಡಮ್. ಈ ಥರನೇ ಪ್ರತಿ ವರ್ಷ ಮಾಡಬೇಕು. ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ. ನಮ್ಮ ಸರ್ಕಾರ ಒಳ್ಳೆ ನಿಯಮಗಳನ್ನ ಪಾಲ್ಗೊಳಿಸಿದೆ. ನಮ್ಮ ಪೊಲೀಸ್ ಪ್ರೊಟೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ತುಂಬ ಚೆನ್ನಾಗಿದೆ. ಈ ಥರನೇ ಇರಬೇಕು. ಇನ್ನು ಈ ಸದ್ಯಕ್ಕೆ ಏನು ಬೇಕು ಅನ್ನಿಸ್ತಾ ಇಲ್ಲ, ಆಮೇಲೆ ನೋಡುವ ಮೇಡಮ್ ಮುಂದಿನ ವರ್ಷಕ್ಕೆ. ಈಗ ತುಂಬ ಚೆನ್ನಾಗಿ, ಈಗ ಪ್ರೆಸೆಂಟಿಗೆ ತುಂಬ ನಾವು ಎರಡು ಸಲ ಪ್ರತಿ ವರ್ಷ ಈ ವರ್ಷ ತುಂಬ ಚೆನ್ನಾಗಿದೆ. ಬ್ಯೂಟಿಫುಲ್. ತಾಯಿ ಎಲ್ಲರೂ ಒಳ್ಳೇದು ಮಾಡಲಿ. ಚಿನ್ನದಗನೆ ಪ್ರದೇಶ. ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನಮ್ಮ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ KBTCಯಲ್ಲಿ, ಅವ್ರ ಕಡೆಯಿಂದ ಬರ್ತಾರೆ. ಹೌದು, ದೇವರ ಒಂದು ಶಕ್ತಿ. ನಾವು ಬೆಂಗಳೂರಿಂದ ಅನೆಕ್ಕಲ್ ತಾಲೂಕು. 3 ವರ್ಷ ಆಯಿತು. ಚೆನ್ನಾಗಿದೆ. ಇವತ್ತು ಚೇಂಜ್ ಇದೆ, ಕಡಿಮೆನೇ ಇದೆ ಜನ. ನಾವು ಪ್ರಶ್ನೆ ಬಂದಿದ್ದೀವಿ. ಬೆಂಗಳೂರಿಂದ ಬಂದಿದ್ದೀವಿ. 3rd ಇಯರ್ ಇದು. ನೋಡಿ ನಾವೀಗ ಬರ್ತಾ ಇದ್ವಲ್ಲ, ನಮಗೆ ಖುಷಿಯಾಗಿದೆ, ಒಳ್ಳೆಯದಾಗಿದೆ ಇರೋದು. ಚೆನ್ನಾಗಿದೆ, ಏನಿಲ್ಲ. ಅದರಿಂದ ಎಲ್ಲರಿಗೂ ಅನುಕೂಲವಾಗಿದೆ. ಯಾಕಂದರೆ ದೂರದಿಂದ ಎಲ್ಲ ಬಂದಿರ್ತಾರೆ, ಅವರಿಗೆಲ್ಲ ತುಂಬ ಇದಾಗುತ್ತೆ. ತುಂಬ ಈಸಿಯಾಗಿದೆ. ಮತ್ತು ಕ್ಯೂ ಅಷ್ಟೊಂದೇನು ರಶ್ ಇಲ್ಲ, ಈಸಿಯಾಗಿ ಮೂವ್ ಆಗ್ತಾಯಿದೆ. ಅಂದರೆ ದೇವಿ ಮಹತ್ವ ತುಂಬ ಇದೆ. ನಮಗೆ ಒಳ್ಳೆಯದಾಗಿದೆ. ನಾವು ಸೋಮವಾರನೂ ಬರ್ತಾ ಇರ್ತೀವಿ, ಯಾವಾಗಲಾರು. ಒಳ್ಳೆಯದಾಗಿದೆ. ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿರೋದು. ತುಂಬ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಅಮ್ಮನ್ನ. ಇದೇ ಫಸ್ಟ್ ಬಂದಿರೋದು. ಹಾಂ ಮೇಡಮ್, ಅದಕ್ಕೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮೇಡಮ್. ರದ್ದು ಮಾಡಿದ್ದಾರೆ. ಒಳ್ಳೆಯದು ಮೇಡಮ್. ಅದು ಈ ಥರ ಮಾಡಿರೋದು ಎಲ್ಲ ಜನಕ್ಕೂ ತುಂಬ ಒಳ್ಳೆಯದಾಗಿದೆ. ಬಿಸಿಲಿಲ್ಲ, ನೆಳ್ಳಿದೆ, ಎಲ್ಲ ಥರ ಅಮೇಝಿಂಗ್, ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಇಯರ್ಸಿಂದ ಬರ್ತಾರೆ. ಚೆನ್ನಾಗಿ, ಈ ಸಲ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಹೌದು ಅನಿಸುತ್ತೆ. ಮೇ ಬಿ 300 ರೂಪೀಸ್ ಟಿಕೆಟ್ಗೆ ಹೋಗಿದ್ದು, ಚೆನ್ನಾಗಾಯ್ತು ದರ್ಶನ. ಮೇ ಬಿ ಒಂದು 25 ಮಿನಿಟ್ಸ್ ಅಷ್ಟೇ. ಪ್ರಸಾದ ಸೂಪರ್ ಆಗಿದೆ. ಏನಿಲ್ಲ, ಹಾಗೇನಿಲ್ಲ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. 15 ವರ್ಷದಿಂದ ನಂಬಿದವರಿಗೆ ದೇವರು ನಂಬೋದು, ಅವರವ್ರಿಗೆ ಇದಕ್ಕೆ ಬಿಟ್ಟಿದ್ದಲ್ವ ಅದು. ಚೆನ್ನಾಗಿಟ್ಟಿದ್ದಾಳೆ ತಾಯಿ, ಚೆನ್ನಾಗಿದೆ.
ಹೌದು. ಪ್ರತಿ ವರ್ಷ ನೋಡಿದ್ದೀರಾ? ಹೌದು. ಕೆಲವು ವರ್ಷದ ಹಿಂದೆ ತುಂಬಾ ಗಲಾಟೆಗಳೆಲ್ಲ ಆಗ್ತಿತ್ತು. ಇಲ್ಲ, ಈ ಸರಿ ಡಿ ಸಿ ಪೀರಿಯಡಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಅಂದರೆ ಸಚಿವರ ಉಸ್ತುವಾರಿ ಕೃಷ್ಣ ಬೈರೇಗೌಡರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ರೀತಿ ಬರೀ 1.5 ಅವರ್ ಆಯಿತು ಅಷ್ಟೇ ಬಂದು ನಾರ್ಮಲ್ ಕ್ಯೂನಲ್ಲಿ ಧರ್ಮದರ್ಶನದಲ್ಲಿ ಬಂದಿರೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ಡಿ ಸಿಗೆ ಒಂದು ಹೆಸರು ಹೇಳಬೇಕು. ಮತ್ತೆ ಇನ್ನೊಂದು ಏನಂದ್ರೆ ಪ್ರಸಾದ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರನ್ನೂ ಸಮಾಧಾನ ಮಾಡೋಕ್ಕಾಗಲ್ಲ. ಹೋದ ಬಾರಿ ಇಸ್ಕಾನ್ ಅವರಿಗೆ ಆರ್ಡರ್ ಕೊಟ್ಟರು. ಈ ಬಾರಿ ಪ್ರಸಾದದಲ್ಲಿ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇದೆ, ಗುಣಮಟ್ಟ ಇಲ್ಲ ಅಂತ ಹೇಳ್ತಾರೆ. ಅವ್ರವ್ರ ಮನಸ್ಸಿಗೆ ಬಿಟ್ಟಿದ್ದು ಪ್ರಸಾದ ದೇವ್ರದ್ದು ಅಂತ ಒಂದು ಸ್ವಲ್ಪ ಅವರ ಇದರಲ್ಲಿ ತಿಂದರೆ ಅದೇ ಅಂತ ಅನಿಸುತ್ತೆ ಅವರಿಗೆ. ಎಲ್ಲರೂ ಮನೇಲಿ ಒಬ್ಬರ ಮನೇಲಿ 4 ಜನಕ್ಕೆ ಮಾಡೋಕ್ಕೆ ಕಷ್ಟ ಇರುತ್ತೆ, ಲಕ್ಷಾಂತರ ಜನಕ್ಕೆ ಮಾಡಬೇಕಲ್ವಾ. ಏನೋ ಒಂದು ಸ್ವಲ್ಪ ಆಚೆ ಈಚೆ ಆಗಿರುತ್ತೆ, ಅದನ್ನೆಲ್ಲ ಇದು ಮಾಡ್ಕೋಬಾರ್ದು ಅಂದರೆ. ಅದರಲ್ಲೂ ವಿಶೇಷವಾಗಿ ಪ್ರಸಾದದಲ್ಲಿ ಟೇಸ್ಟ್ ನೋಡಬಾರ್ದು ಅಂತ ಇರೋದು. ದೇವ್ರ ಪ್ರಸಾದದಲ್ಲಿ ಟೇಸ್ಟನ್ನು ಹುಡುಕಬಾರ್ದು, ಆ ಥರ ಇರೋದು. ಹಾಗಾಗಿ ಪ್ರಸಾದಕ್ಕೆ ಆದ್ಯತೆ ಕೊಡಬಾರ್ದು. ಇಲ್ಲಿ ಓನ್ಲಿ ದೇವಿ ದರ್ಶನಕ್ಕೆ ಆದ್ಯತೆ ಕೊಡಬೇಕು. ಹೇಳಿ ಕೇಳಿ ನಾನು ಲೋಕಲ್, ನಾನು ಹಾಸನ ಜಿಲ್ಲೆನೂ, ಇಲ್ಲೇ ಕೋಡಿಮಠ ಆರ್ನಹಳ್ಳಿ ನಂದು ಊರು. ನಾನು ಚಿಕ್ಕದ್ರಿಂದನೂ ಬರ್ತಾಯಿದ್ದೀನಿ ಇಲ್ಲಿಗೆ, ಗೊತ್ತಾಯ್ತಾ. ಆದರೆ ಕ್ರಮೇಣ ಜನ ಈವನ್ ಸೋಷಿಯಲ್ ಮೀಡಿಯಾ ಈ ಥರದ್ರಲ್ಲಾಗಿ ಜಾಸ್ತಿ ಬರ್ತಾ ಇದ್ದಾರೆ. ಹಾಗಾಗಿ ಜಾಸ್ತಿ ನಾವು ಇದಕ್ಕೆ ಒಗ್ಗಿಕೊಂಡಿದ್ದೀವಿ. ನಾವು ಅಂತ ಏನು ಕ್ಲೈಮ್ ಮಾಡೋಕ್ಕೂ ಆಗಲ್ಲ. ಈಗ ನಾನು 300 ರೂಪಾಯಿ ಟಿಕೆಟ್ ತಗೊಂಡು ಬೆಂಗಳೂರಿಂದ ಬಂದು ಬೆಂಗಳೂರಿಂದನೇ ದರ್ಶನ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನಮ್ಮ ಮನೇಲಿ ಇದನ್ನು ದೇವಿರಮ್ಮನ ಹೆಸರಲ್ಲೋ ಹಾಸನಮ್ಮ ಹೆಸರಲ್ಲಿ ಕಳಸ ಇಟ್ಟು ಕೂಡ ಪೂಜೆ ಮಾಡ್ತೀವಿ. ಇದನ್ನು ಜಿಲ್ಲಾಡಳಿತ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದೆ. ಎಷ್ಟು ಭಕ್ತರು ಎಷ್ಟು ಬಂದ್ರೂ ಚೆನ್ನಾಗಿ ದೇವರನ್ನ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇವತ್ತು ನಾವು ದರ್ಶನ 2ನೇ ದಿನ ಆದ್ದರಿಂದ ಸ್ವಲ್ಪ ಕಮ್ಮಿ ಇದೆ. ನಾನು 300 ರೂಪಾಯಿನಲ್ಲಿ ಬಂದೆ, 3/4 ಗಂಟೆಲಿ ನಂಗೆ ದರ್ಶನ ಆಯಿತು. ಭಾಳ ಸಂತೋಷವಾಗಿ ಊರಿಗೆ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಎಲ್ಲರಿಗೂ ದರ್ಶನ ಹಾಸನಾಂಬೆ ಒಳ್ಳೇದು ಮಾಡಲಿ ಅನ್ನೋದೇ ನಮಗೆ ಅಭಿಲಾಷೆ. ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ರೈತರು ಎಲ್ಲ ಚೆನ್ನಾಗಾಗಲಿ ಅನ್ನೋದೇ ನಮ್ಮ ಆಸೆ ಅಷ್ಟೇ. ಚೆನ್ನಾಗಿ ಚೆನ್ನಾಗಿದೆ, ಚೆನ್ನಾಗಿ ಪ್ರಸಾದನೂ ಚೆನ್ನಾಗಿದೆ. ಎಲ್ಲ ಒಟ್ಟಿನಲ್ಲಿ ಅಚ್ಚುಕಟ್ಟಾಗಿದೆ, ಏನು ತೊಂದರೆ ಏನೋ ಒಂದು 3/4 ಗಂಟೆ. ಹೇಳ್ತೀವಪ್ಪ, ತುಂಬ ಚೆನ್ನಾಗಿದೆ ದರ್ಶನ, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ಬೇಗ ದರ್ಶನ ಆಯಿತು. ಊಟದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಅರೇಂಜ್ಮೆಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಯಾವುದೂ ತೊಂದರೆ ಇಲ್ಲ, ಬೇಗ ಆಗ್ತದೆ. ಚೆನ್ನಾಗ್ತದೆ. ಪ್ರಸಾದ ಚೆನ್ನಾಗಿದೆ, ದರ್ಶನ ತುಂಬ ಚೆನ್ನಾಗಾಯಿತು, ಎಲ್ಲ ಓಕೆ. ನಾವು ಇದೇ ಫಸ್ಟ್ ಬಂದಿರೋದು, ನಮ್ಮದು ದೊಡ್ಡಬಳ್ಳಾಪುರ. ಹಿಂಗೆ ಇನ್ಸ್ಟಾಗ್ರಾಮ್ ನೋಡಿ ನಮ್ಮ ಅಣ್ಣವರು ಕರ್ಕೊಂಬಂದು. ಹಾಂ, ತುಂಬ ಚೆನ್ನಾಗಿದೆ, ಎಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್, ದರ್ಶನ ಎಲ್ಲ ಚೆನ್ನಾಗಿದೆ. ನಾವು ಮೇಡಮ್ ಹಾಸನಿಂದನೇ, ನಾವು ಫಸ್ಟ್ ಟೈಮ್ ಮೇಡಮ್ ಇದು ನಂದು. ಹೌದು, ಎಲ್ಲ ಚೆನ್ನಾಗಿದೆ ಮೇಡಮ್. ಈ ಸರಿ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೋದ ಸರಿಗಿಂತ ಈ ಸರಿ ಪರವಾಗಿಲ್ಲ. ಹೋದ ಸರಿ ಬಂದು ವಾಪಸ್ ಹೋಗಿದ್ವಿ. ಈ ಸರಿ ಚೆನ್ನಾಗಿದೆ, ದರ್ಶನ ಎಲ್ಲ ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆ ಮೇಡಮ್. ಈ ಸರಿ ದರ್ಶನವೂ ಚೆನ್ನಾಗಿ ಆಗ್ತಾಯಿದೆ. ಸ್ವಲ್ಪ ದೇವ್ರನ್ನ ನೋಡೋಕ್ಕೆ ಸ್ವಲ್ಪ ಅವಕಾಶ ಕೊಡಬೇಕು, ಟೈಮ್ನ ಕೊಡಬೇಕಂತ ಕೇಳ್ಕೊತೀನಿ. ಅಲ್ಲಿ ಹೋದರೆ ಒಂದು ಸೆಕೆಂಡ್ 2 ಸೆಕೆಂಡಲ್ಲೇ ಕಳಿಸ್ತಾ ಇದ್ದಾರೆ. ಒಂದು 5 ಸೆಕೆಂಡ್ ಆದರೂ ಕೊಡಬೇಕು ಮಿನಿಮಮ್. ಯಾವಾಗ ಭಕ್ತಾದಿಗಳು ಎಲ್ಲಿಂದ ಬರ್ತಾರೆ, ದೂರದಿಂದ ಬಂದಿರ್ತಾರೆ. ಹೌದು ಹೌದು, ತುಂಬ ದೂರದಿಂದ ಬಂದಿದ್ದಾರಲ್ಲ, ಅವ್ರಿಗೆಲ್ಲ ಒಂದು 5 ಸೆಕೆಂಡ್ ನೋಡೋಕ್ಕಾದ್ರೂ ಅವಕಾಶ ಕೊಡಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೋ ವರ್ಷದಿಂದ ಬರಬೇಕಂತಿದ್ದೀವಿ, ಆಗಿಲ್ಲ. ಭಗವಂತ ಇವತ್ತು ಈ ಸರಿ ಕಳ್ಸ್ಕೊಂಡಿದ್ದಾರೆ. ನಾವು ಬ್ಯಾಂಗ್ಳೂರಿಂದ, ನಮ್ಮದು ಆ್ಯಕ್ಚುಲಿ ಒಂದು ಸಿಟಿ ಬಂದು ಪುಟ್ಟಪರ್ತಿ. ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಾಗಿದೆ ಮೇಡಮ್. ನಾವು ಎಲ್ಲೂ ನೋಡಿದ್ವಿ, ತಿರುಪತಿ ಬಂದು ಧರ್ಮಸ್ಥಳ ಎಲ್ಲೂ ಎಷ್ಟೋ ನೋಡಿದ್ವಿ, ಬಟ್ ಇಷ್ಟು ಚೆನ್ನಾಗಿ ಮಾಡಿದ್ರು ಎಲ್ಲೂ ನೋಡಿಲ್ಲ. ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಫುಲ್ ದರ್ಶನ ಬಂದು ಅಲ್ಲಿ ಸ್ವಲ್ಪ ಬೇಗ ಅಂತ ಇರ್ತಾರೆ, ಬಟ್ ನೋ ಪ್ರಾಬ್ಲಮ್. ಯಾಕಂದರೆ ಈ ರೋಡ್ಗೆ ಹಂಗೆ ಮಾಡೋದು ಒಳ್ಳೆಯದೇ. ತುಂಬ ಚೆನ್ನಾಗಿದೆ, ದರ್ಶನ ಚೆನ್ನಾಗಾಯಿತು. ಇಲ್ಲಿ ಫೆಸಿಲಿಟೀಸು, ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ರೋಡ್ ಚೆನ್ನಾಗಿದೆ ಮೇಡಮ್, ಈ ಸಾರಿ ಸೂಪರ್ ಆಗಿದೆ. ನಾವು ವರ್ಷ ಬರ್ತೀವಿ, ಆದರೆ ಈ ವರ್ಷದಷ್ಟು ಅನುಕೂಲ ಮಾಡಿರೋದು ಹೆಂಗಸರ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಭಾಳ ಸೇಫ್ಟಿ ಮಾಡೋರೆ. ಮತ್ತು ನೀರಿನ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಸೂಪರ್ ಆಗಿದೆ. ದೇವ್ರ ದರ್ಶನ ಅದೇ ಜನ ಜಾಸ್ತಿ ಅಂದರೆ ಸ್ವಲ್ಪ ಇಕ್ಕಟ್ಟಾಗುತ್ತೆ, ಅದೊಂದು ಬಿಟ್ಟರೆ ಬೇರೆ ಎಲ್ಲ ಸೂಪರ್. ಈ ಏರಿಯಾ ಡಿ ಸಿಗೆ ತಾರೀಫ್ ಮಾಡಬೇಕು ಅವ್ರಿಗೆ, ರಿಯಲ್ ಅವ್ರಿಗೊಂದು ಜೈ ಅಂತ ಹೇಳಬೇಕು. ಹಾಂ, ಭಾಳ ಕೃಷ್ಣ ಬೈರೇಗೌಡರು ನಿಜವಾಗ್ಲೂ ತಾರೀಫ್ ಮಾಡಬೇಕು. ಯಾಕೆಂದರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಹಿಂಗೆ ಮಾಡಿದ್ರೆ ಜನಕ್ಕೂ ಖುಷಿ ಆಗುತ್ತೆ, ಭಾಳ ಸಂತೋಷ ಆಗುತ್ತೆ. ಹಾಂ, ಚೇಂಜಸ್ ಏನಿಲ್ಲ. ಒಂದು 2 ಸೆಕೆಂಡು ನಿಂತ್ಕೊಂಡು ಅಲ್ಲಿ ದೇವ್ರ ದರ್ಶನ ಮಾಡಕ್ಕೆ ಬಿಟ್ಟರೆ ಸಾಕು. 8-9 ಇಯರ್ಸಿಂದ ಬರ್ತಾ ಇದ್ದೀವಿ ಮೇಡಮ್. ಈ ವರ್ಷ ತುಂಬ ಒಂದು 40 ಮಿನಿಟ್ಸ್ಗೆಲ್ಲ ನಮ್ಗೆ ದರ್ಶನ ಆಯಿತು, ಚೆನ್ನಾಗಾಯಿತು. ಪಾಸ್ ಚೆನ್ನಾಗಿದೆ. ನಾವು 300 ಪಾಸಲ್ಲಿ ಬಂದ್ವಿ. ಎಲ್ಲ ಸಾರ್ವಜನಿಕರಿಗೆಲ್ಲ ಅನುಕೂಲ ಆಗಿದೆ ಮೇಡಮ್. ತುಂಬ ಖುಷಿ ಆಯ್ತು ಈ ಸಲ.
ಚನ್ನರಾಯಪಟ್ಟಣ. ಚೆನ್ನಾಗಿದೆ, ಈ ಸಲ ತುಂಬ ಚೆನ್ನಾಗಿದೆ. ನಾವು ಸುಮಾರು ವರ್ಷ ಬಂದಿರಲಿಲ್ಲ, ಲಾಸ್ಟ್ ಇಯರ್ ತುಂಬ ನಮ್ಮ ಮನೆಯವರೆಲ್ಲ ಬಂದು ಇದಾಗಿತ್ತು. ಈ ಸಲ ವ್ಯವಸ್ಥೆ ಚೆನ್ನಾಗಿದೆ. 300 ರೂಪಾಯಿ ಟಿಕೆಟಿಂದನೂ ಬೇಗ ಆಯಿತು. ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು.